ನೀವೆಲ್ಲರೂ ಮೊಬೈಲ್ ಉಪಯೋಗ ಮಾಡ್ತೀರಿ. ಏನೋ ಭಾಳ ಉಪಯೋಗ ಮಾಡಿ ಏನಪ್ಪ ಕೆಟ್ಟಂಗೆ ಆಯ್ತಪ್ಪ ಅಂದ್ರೆ ಏನು ಹೇಳ್ತಾರೆ, ಸ್ವಿಚ್ ಆಫ್ ಮಾಡಿಡ ಅಂತಾರೆ. ಅದನ್ನು ಸ್ವಿಚ್ ಆಫ್ ಮಾಡಿಟ್ಟು ಮತ್ತೆ ಚಾಲು ಮತ್ತು ಬರೋಬ್ಬರಿ ಆಕೈತೆ ಅದು. ಆಗ ನಿಮ್ಮ ಬುದ್ಧಿ ಏನೇನು ವ್ಯವಹಾರ ಮಾಡಿ ಹಗಲು ರಾತ್ರಿ ಮಾಡಿ ಮಾಡಿ ಒಮ್ಮೊಮ್ಮೆ ಕೆಟ್ಟಿರ್ತದೆ. ಅದಕ್ಕೆ ಸ್ವಿಚ್ ಆಫ್ ಮಾಡಪ್ಪ ಧ್ಯಾನ ಮಾಡಿಬಿಟ್ರೆ ಮತ್ತೆ ಸರಿ ಆಕೈತೆ ಅಂತ ಅರ್ಥ. ಆಗ ಧ್ಯಾನ ಮಾಡಬೇಕಾದ್ರೆ ಏನು ಧ್ಯಾನ ಮಾಡೋದಪ್ಪ ಅಂದ್ರೆ ನಮ್ಮ ಇಷ್ಟ ದೇವರ ಸಾಕಾರ ಮೂರ್ತಿಯನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ಇದಕ್ಕೆ ಧ್ಯಾನ ಅಂತ ಕರೀತಾರೆ. ಕೊನೆಯದಾಕ್ಯಂತ ಯಜ್ಞ ಜ್ಞಾನ ಯಜ್ಞ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಈ ಜಗತ್ತಿನೊಳಗೆ ಗಂಗಾಗೆ ನಾವು ಪವಿತ್ರ ಅಂತ ಕರಿತೀವಿ, ಯಮುನಾಗೆ ಪವಿತ್ರ ಅಂತ ಕರಿತೀವಿ, ಗೋದಾವರಿ ಪವಿತ್ರ ಅಂತ ಕರಿತೀವಿ. ಪಾವಿತ್ರ್ಯತೆಗಾಗಿ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡ್ತೀವಿ. ಆದ್ರೆ ಒಂದು ಸತ್ಸಂಗದಲ್ಲಿ ಕೂತ್ಕೊಂಡು ಜ್ಞಾನಿಗಳ ಒಂದು 4 ಜ್ಞಾನದ ಮಾತುಗಳನ್ನು ಕೇಳ್ತಿರಲ್ಲ, ಅದರಷ್ಟು ಪುಣ್ಯ ಜಗತ್ತಿನಲ್ಲಿ ಯಾವುದೂ ದೊಡ್ಡದಲ್ಲ ಅಂತ ಹೇಳ್ತಾರೆ. ಸತ್ಸಂಗದಲ್ಲಿ ದೊರೆತಕ್ಕಂಥ ಪುಣ್ಯಕ್ಕಿಂತಲೂ ದೊಡ್ಡ ಪುಣ್ಯ ಯಾವುದೂ ಇಲ್ಲ. ಒಂದು ಪ್ರಸಂಗ ನಿಮಗೆಲ್ಲ ಗುರುತು ಹೇಳಿ ಮುಗಿಸ್ತಾ ಇದ್ದೇವೆ. ವಸಿಷ್ಠ ಮತ್ತು ವಿಶ್ವಾಮಿತ್ರ ಕಥೆ ನಿಮಗೆಲ್ಲ ಗುರುತದ. ವಸಿಷ್ಠ ಬಹಳ ದೊಡ್ಡ ಜ್ಞಾನಿ, ವಿಶ್ವಾಮಿತ್ರ ಬಹಳ ದೊಡ್ಡ ತಪಸ್ವಿ. ಸಾಮಾನ್ಯವಾಗಿ ಋಷಿಗಳು ತಮ್ಮೊಬ್ಬರ ಮನೆ ಆಶ್ರಮಕ್ಕೆ ಹೋಗ್ತಿರೋದು. ಹಂಗೆ ಒಂದು ಸಾರಿ ವಸಿಷ್ಠ ಋಷಿಗಳು ವಿಶ್ವಾಮಿತ್ರ ಆಶ್ರಮಕ್ಕೆ ಬಂದ್ರಂತೆ. ಅತಿಥಿ ದೇವೋಭವ ಅನ್ನುವಾಗಿ ಅವನು ಸ್ವಾಗತ ಮಾಡಿದರು, ಅವ್ರಿಗೆ ಉಪಚಾರ ಮಾಡಿದರು, ಉಣಿಸಿದರು, ತಿನಿಸಿದ್ರು, ಎಲ್ಲ ಮಾಡಿ ಹೋಗೋ ಕಾಲಕ್ಕೆ ಏನಾದರೂ ಉಪಹಾರ ಕೊಡಬೇಕಲ್ಲ. ನೀವು ಹೆಂಗೆ ಗುರುಗಳ ಮನೆಗೆ ಕರೆಸಿ ಊಟ ಮಾಡಿಸಿ ಎಲ್ಲ ಮಾಡಬೇಕು, ತಾಂಬೂಲ ದಕ್ಷಿಣ ಕೊಡ್ತೀರಲ್ಲ, ಹಾಗೇನಾದರೂ ಒಂದು ಕೊಡಬೇಕಲ್ಲ. ಕೊಡಬೇಕಾದ್ರೆ ಅವರೆಲ್ಲ ಭೌತಿಕವಾಗಿ ಏನಿಲ್ಲ ಕೊಡಲಿಕ್ಕೆ. ಅವರಂದ್ರು ನನ್ನಲ್ಲಿ ಕೊಡಲಿಕ್ಕೆ ಏನಿಲ್ಲ, ನಾನು ತಪಸ್ಸನ್ನು ನನಗೆ ತಪೋಧನ ಅಂತ ಕರೀತಾರೆ. ಅಲ್ಲ, ತಪಸ್ಸೇ ಒಂದು ಧನ. ಅದಕ್ಕೆ ನಾನು 1 ವರ್ಷಗಳ ಕಾಲ ಮಾಡಿರುವಂಥ ತಪಸ್ಸನ್ನು ನಿಮಗೆ ಅತಿಥಿ ಸತ್ಕಾರಕ್ಕೆ ನಾನು ದಾನವಾಗಿ ಕೊಡ್ತಿದ್ದೆ ಅಂತ ತಿಳ್ಕೊಂಡು ದಾನ ಮಾಡಿ ಕೊಡ್ತಾರೋ. ಅದು ತೊಗೊಂಡು ಹೋಗ್ತಾರೆ. ಕೆಲವು ದಿವಸದ ನಂತರ ವಿಶ್ವಾಮಿತ್ರ ಋಷಿಗಳು ವಸಿಷ್ಠರ ಆಶ್ರಮಕ್ಕೆ ಹೋದ್ರಂತ. ಒಬ್ಬರನ್ನೊಬ್ಬರು ಸತ್ಕಾರ ಮಾಡುವಂತೆ ವಸಿಷ್ಠರು ಕೂಡ ವಿಶ್ವಾಮಿತ್ರರಿಗೆ ಆಹ್ವಾನ ಮಾಡಿದರು, ಆಸನ ಹಾಕಿದರು, ಕೂತ್ಕೊಂಡ್ರು, ಉಪಚಾರ ಮಾಡಿದರು. ಅವರು ಹೋಗ್ಲಿಕ್ಕೆ ಸಜ್ಜಾದಾಗ ಅವ್ರಿಗೇನಾರು ಕೊಡಬೇಕಲ್ಲ. ಅವರಂದು ನಾನೇನು ತಪಸ್ವಿ ಅಲ್ಲಪ್ಪ, ನಾ ಬರೇ ಸತ್ಸಂಗ ಮಾಡಿದ ಮನುಷ್ಯ, ಅದಕ್ಕೆ 1 ತಾಸು ಸತ್ಸಂಗ ಮಾಡಿದ ಪುಣ್ಯವ ನನಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಏನು ಕೊಡ್ತಾರೋ ಕೊಟ್ಟದ್ದು ಸುಮ್ಮ ತೊಗೊಂಡು ಹೋದ್ರೆ ಚಲೋ ಇರ್ತೈತಿ. ನಿನ್ನ ಲಗ್ನಕ್ಕೆ ಬಂದ ನಾ 10,000 ಆಯರ್ ಮಾಡಿದ್ದೇನೆ, 1,000 ಕೊಟ್ಟೆ ಅಂತ ಜಗಳ ತೆಗೆದ್ರೆ ಹೆಂಗೆ ಆಕೈತಿ? ನಾನು ನಿಮ್ಮ ಆಶ್ರಮಕ್ಕೆ ಬಂದು, ನಮ್ಮ ಆಶ್ರಮಕ್ಕೆ ನೀವು ಬಂದ, ನಾನು ನಿಮಗೆ 1 ವರ್ಷದ ತಪಸ್ಸನ್ನು ದಾನ ಮಾಡಿದ್ದೆ, ನೀವು ನಮಗೊಂದು ತಾಸಿನ ಸತ್ಸಂಗದ ಫಲ ಕೊಟ್ಟು ನನಗೆ ಅಪಮಾನ ಮಾಡಿದ್ರಿ ನೀವು ಅಂತ ತಿಳ್ಕೊಂಡು ವಿಶ್ವಾಮಿತ್ರ ಜಗಳ ತೆಗೆದ. ಇಲ್ಲಪ್ಪ, ನಾನು ಕೊಟ್ಟದ್ದೇ ನಿನಕ್ಕಿಂತಲೂ ಕಡಿಮೆ ಇಲ್ಲ, ನಿನಕ್ಕಿಂತಲೂ 1 ಗುಂಜೆ ಹೆಚ್ಚದ ಹೊರತಾಗಿ ಕಡಿಮೆ ಇಲ್ಲ ಅಂತ ವಸಿಷ್ಠರು ಹೇಳಿದರು. ಅದೇನು ತೂಕ ಮಾಡೋಕ್ಕೆ ಬರ್ತದನ? 1 ಗುಂಜೆ ಹೆಂಗೆ ಹೆಚ್ಚಾಯ್ತು ಅಂತ ಕೇಳಿದವ. ತೂಕ ಮಾಡಬೇಕಂತ ತೂಕ ಮಾಡಿಸೋನು. ತೂಕ ಮಾಡೋರು ಯಾರು? ಎಲ್ಲ ವಜ್ಜೆ ಹೊತ್ಕೊಂಡು ನಿಂತಿರ್ತಕ್ಕಂಥವ ಆದಿಶೇಷ ಅದಾನೆ. ಅದಕ್ಕೆ ಅವನಲ್ಲಿ ಹೋಗಿ ನಮ್ಮ ನ್ಯಾಯ ನಿರ್ಣಯ ಮಾಡ್ಕೊಂಡು ಅಂತ ತಿಳ್ಕೊಂಡು
ಆದಿಶೇಷನ ಕಡೆಗೆ ಹೋದ್ರು ಪಾತಾಳಕ್ಕೆ. ಹೋಗಿ ಇಬ್ಬರು ಹೇಳ್ತಾರೆ, ವಿಶ್ವಾಮಿತ್ರರು ನನಗೆ 1 ವರ್ಷದ ತಪಸ್ಸಿನ ಫಲ ದಾನ ಮಾಡ್ಯಾರ, ನನ್ನ ಆಶ್ರಮಕ್ಕೆ ಬಂದ ನಾನು 1 ತಾಸಿನ ಸತ್ಸಂಗದ ಫಲ ಅವ್ರಿಗೆ ಕೊಟ್ಟೀನಿ, ಇವೆರಡರೊಳಗೆ ಯಾವುದು ವಜ್ಜದ ಯಾವುದು ಕಡಿಮೆ ಅದ, ಏನೆರಡು ಸಮಾನ ಅದು ಹೇಳ್ರಿ ಅಂತ ಕೇಳಿದ್ರು. ಅವಾಗ ಆದಿಶೇಷ ಹೇಳಿದಂತ, ನೋಡಪ್ಪ ನಾನು ನಿರ್ಣಯ ಮಾಡಿ ಹೇಳ್ಬೇಕಂದ್ರೆ ನನ್ನ ತಲೆ ಮೇಲೆ ಭಾಳ ದೊಡ್ಡ ವಜ್ಜಿ ಅದ, ಈ ಭೂಮಿ ತಲೆ ಮೇಲೆ ಹೊತ್ಕೊಂಡು ಕುಂತ್ಕೊಂಡೇನಿ, ನನಗೆ ವಿಚಾರ ಮಾಡಿ ಹೇಳ್ಬೇಕಂದ್ರೆ ನಾನು ಬುದ್ಧಿ ಹಗರ ಆಗ್ಬೇಕಲ್ಲ, ಅದಕ್ಕೆ ನಾನು ತಲೆ ಮ್ಯಾಗಿರ್ತಕ್ಕಂಥ ಭೂಮಿಯನ್ನು ಸ್ವಲ್ಪ ಎದ್ರೆ ನಾ ಹೇಳಕ್ಕೆ ಬರ್ತೈತಿ. ಅವಾಗ ವಿಶ್ವಾಮಿತ್ರ ಅಂದ, ನಾ ಎಬಸ್ತೀನಿ ತಡಿ ಅಂದ. ಎಬಸಪ್ಪ. ಅವಾಗ ಭೂಮಾತೆಗೆ ವಿಶ್ವಾಮಿತ್ರ ಹೇಳ್ತಾನೆ, ನಾನು 1 ವರ್ಷದ ತಪಸ್ಸಿನ ಫಲ ನಾ ಕೊಡ್ತಾ ಇದ್ದೆ, ನೀನು ಭೂಮಿ ಆದಿಶೇಷ ಎಡೆಯಿಂದ ಮೇಲೆ ಏಳು. ಅದೇನು ಆಗಲೇ ಇಲ್ಲ. 1 ವರ್ಷ ಅಂದ, 2 ವರ್ಷ ಅಂದ, 10 ವರ್ಷ ಅಂದ, 12 ವರ್ಷ ಅಂದ, ಅದು ಏಳೇ ಇಲ್ಲಂತ. ಕಡೆ ಹೇಳ್ತಾನೆ, ನನ್ನ ಜೀವನದ ಎಲ್ಲ ತಪಸ್ಸಿನ ಫಲವನ್ನು ಕೊಡ್ತೀನಿ ಹೇಳಂದ್ರೂ ಕೂಡ ಹೇಳಿಲ್ಲ ಅದು. ಅವಾಗ ವಸಿಷ್ಠರಂದ್ರಂತ, ಭೂಮಾತೆ ನನ್ನಲ್ಲೇನು ಬಾಳಿಲ್ಲ, 1 ತಾಸಿನ ಸತ್ಸಂಗ ಪುಣ್ಯ ಕೊಡ್ತೀನಿ, ನೀನು ಹೇಳೋದಕ್ಕೂ ಎದ್ದು ಬಿಡ್ತದು. ಆ ದೃಶ್ಯವನ್ನು ನೋಡಿದಾಗ ವಿಶ್ವಾಮಿತ್ರನ ನಾಚಿಕೆ ಆಯಿತು. ತಪಸ್ಸಿಗಿಂತಲೂ ಜ್ಞಾನ ದೊಡ್ಡದು. ಅದಕ್ಕೆ ಮನುಷ್ಯ ತಪೋಯಜ್ಞ, ಕರ್ಮಯಜ್ಞ, ಜಪಯಜ್ಞ, ಧ್ಯಾನ ಯಜ್ಞ ಮಾಡಬೇಕು, ಕಡೆಗೆ ಜ್ಞಾನ ಯಜ್ಞವನ್ನು ಮಾಡಬೇಕು. ಅವಾಗ ನಮ್ಮ 5 ಯಜ್ಞಗಳು ಪೂರ್ಣವಾದಾಗ ನಾವು ನಿಜವಾಗಿ ಲಿಂಗಾಂಗ ಸಾಮರಸ್ಯವನ್ನು ಪಡ್ಕೊಂಡು ಮುಕ್ತರಾಗ್ತೀವಿ ಅಂತ ತಿಳ್ಕೊಂಡು, ಭಕ್ತನಾಗಿರ್ತಕ್ಕಂಥವನು ದೀಕ್ಷಾ ಸಂಸ್ಕಾರ ಮಾಡಿಕೊಂಡ ಮೇಲೆ ಪ್ರತಿನಿತ್ಯ ತಪ್ಪದೇ ಮಾಡ್ತಕ್ಕಂಥ 5 ಯಜ್ಞಗಳನ್ನು ದಿನಾಲು ಮಾಡಬೇಕಂತಕ್ಕಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಭಕ್ತ ಮಾರ್ಗ ಕ್ರಿಯಾಚಾರ್ಯ ಸ್ಥಳ ಅಂದ್ರೇನು, ಯಾರು ದೀಕ್ಷಾ ಮಾಡಿಕೊಂಡು ಶಿವಭಕ್ತ ಅಂತ ಕರೆಸಿಕೊಳ್ತಾನೆ ಅವನು ಪ್ರತಿದಿನಾಲು ಆ ನಿಮಿತ್ತ ಈ ನಿಮಿತ್ತ ಯಾವ ನಿಮಿತ್ತವನ್ನು ಹೇಳಲಾರದೆ ಯಜ್ಞಗಳನ್ನು ತಪ್ಪದೇ ಮಾಡಬೇಕಂತಕ್ಕಂಥ ವಿಚಾರವನ್ನು ತಿಳಿಸಿ, ಇವತ್ತಿನ ಧರ್ಮಸಭೆಯೊಳಗೆ ನೊಣವಿನಕೆರೆ ಶ್ರೀಗಳವರು ಬಹಳ ದೊಡ್ಡ ಗುರುಭಕ್ತರವರು. ಎಷ್ಟು ಗುರುಭಕ್ತರು ಅಂತ ಕೇಳಿದರೆ, ಗುರುವನ್ನು ಆಪ್ತ, ಅಂಗ, ಸ್ಥಾನ, ಸದ್ಭಾವಗಳಿಂದ ಸೇವೆ ಮಾಡಿರ್ತಕ್ಕಂಥ ಶ್ರೇಷ್ಠ ಗುರುಭಕ್ತ ಅಂದರೆ ನೊಣವಿನಕೆರೆ ಸ್ವಾಮಿಗಳು. ಆ ಗುರು ಸೇವೆಯ ಫಲ ಏನಪ್ಪ ಅಂದ್ರೆ, ಇವತ್ತು ಅವ್ರು ಏನು ಹೇಳಿದ್ದೆಲ್ಲ ಖರೆ ಆಕತ್ತೆ ಅಂದ್ರೆ ಅದು ಗುರು ಸೇವೆ ಫಲ ಅಂತ ಕರೆಸಿಕೊಳ್ತದೆ. ಅವರು ವಿರಕ್ತ ಮಠದ ಸ್ವಾಮಿಗಳಾಗಿದ್ದರೂ ಕೂಡ ಪಂಚಪೀಠಗಳ ಒಬ್ಬ ಶ್ರೇಷ್ಠ ಜಗದ್ಗುರು ಆಗಿರ್ತಕ್ಕಂಥ ಗಂಗಾಧರ ಜಗದ್ಗುರುವರ ಅತ್ಯಂತ ಸೇವೆಯನ್ನು ಮಾಡಿ ಆಶೀರ್ವಾದ ಪಡ್ಕೊಂಡವರು. ಇವತ್ತಿಗೂ ಕೂಡ ಪಂಚಪೀಠಗಳ ಮೇಲೆ ಅತ್ಯಂತ ಭಕ್ತಿಯುಳ್ಳವರು. ಇವತ್ತು ಅವ್ರು ಬಂದು ನಮ್ಮ ಮೆಣಸಿಗೆಯವರು ಮುದ್ರಣ ಮಾಡಿರ್ತಕ್ಕಂಥ ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಯವರು ಅನುವಾದ ಮಾಡಿರ್ತಕ್ಕಂಥ ಗ್ರಂಥವನ್ನು ಬಿಡುಗಡೆ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ಅನಂತ ಮಂಗಲ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಜಯದೇವ್ ಮೆಣಸಿಗೆ ಅವರು ಕಾಯಕ ನಿಷ್ಠರಾಗಿ ಕೆಲಸ ಮಾಡ್ತಾ ಇವತ್ತು ಗುರು ಸೇವೆ ಮಾಡಲಿಕ್ಕೆ ಅತ್ಯಂತ ಮುಂದಾಗಿ ಕಳೆದ ವರ್ಷವೂ ಪ್ರಿಂಟ್ ಮಾಡಿದ್ದಾರೆ, ಈ ವರ್ಷವೂ ಮುದ್ರಣ ಮಾಡಿದ್ದಾರೆ. ಇಂಥ ಉದಾರವಾಗಿ ಗ್ರಂಥ ಮುದ್ರಣ ಸೇವೆ ಮಾಡಿರ್ತಕ್ಕಂಥ ಜಯದೇವ್ ಮೆಣಸಿಗೆ ಅವರಿಗೆ ಅವರ ಪರಿವಾರಕ್ಕೆ ಅನಂತ ಮಂಗಲ ಆಶೀರ್ವಾದ ತಿಳಿಸ್ತಾ ಇದ್ದೇವೆ. ಡಾಕ್ಟರ್ ಸಿ ಶಿವಕುಮಾರ ಸ್ವಾಮಿಗಳವರು ಯಾವಾಗಲೂ ಸಾಹಿತ್ಯ ರಚನೆಯಲ್ಲೇ ಇರ್ತಾರೆ. ಈಗ ಇನ್ನೊಂದು ಕೆಲಸವನ್ನು ಅವ್ರಿಗೆ ಕೊಟ್ಟಿವಿ.
ಪಂಚಾಚಾರ್ಯ ಪಂಚಸೂತ್ರ ಅನ್ನುವಂಥ ಗ್ರಂಥವನ್ನು ನಾವೇನು ಬರೆದೀವಿ, ಆ ಸಂಸ್ಕೃತ ಶ್ಲೋಕಗಳಿಗೆ ಅರ್ಥ ಬರಲಿಕ್ಕೆ ಅವ್ರಿಗೆ ಕೊಟ್ಟಿವಿ. ಅದರ ಮೇಲೆ ಪ್ರವಚನವನ್ನು ನಾವು ಬರೀತಾ ಇದ್ದೇವೆ. ಬಹುತೇಕ ಮುಂದಿನ ಸಲ ಆ ಗ್ರಂಥ ಪ್ರಿಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ತಿಳಿಸಿ